ನಮ್ಮ ನ್ಯೂ ಮೆಂಬರ್ ಆಫ್ ದ ಫ್ಯಾಮಿಲಿ. ಸೊ ಇವತ್ತು ನಿಮಗೆ ಒಂದು ಸ್ಪೆಷಲ್ ವೆಯ್ಟ್ ಲಾಸ್ ಟಿಪ್ ಕೊಡ್ತಾ ಇದ್ದೀನಿ. ಓಕ್ ತಗೊಂಡಿದ್ದೀನಿ, ಚೈನೀಸ್ ಓಕು. ನನಗಿದ್ರಲ್ಲಿ ಅಡುಗೆ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು ತುಂಬ ವರ್ಷಗಳಿಂದ. ಆ್ಯಂಡ್ ಇವತ್ತು ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀನಿ, ಅದು ಎಗ್ ಫ್ರೈಡ್ ರೈಸ್. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಮ್ಯೂಟೆಂಟ್ ರಘು ಆ್ಯಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಥ್ಯಾಂಕ್ ಯು ಸೋ ಮಚ್. ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ. ಲಾಸ್ಟ್ ವಿಡಿಯೋಗೂ ತುಂಬ ಜನ ಕಮೆಂಟ್ ಮಾಡಿದ್ರಿ, ತುಂಬ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ. ಆ್ಯಂಡ್ ಇವತ್ತು ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀನಿ, ಅದು ಎಗ್ ಫ್ರೈಡ್ ರೈಸ್. ನನ್ನ ಫೇವ್ರೆಟ್ ಡಿಶ್ ಇದು. ಆ್ಯಂಡ್ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಮ್ಯಾಕ್ಸಿಮಮ್ 5ರಿಂದ 10 ನಿಮಿಷ ಯಾರು ಬೇಕಾದ್ರೂ ಮಾಡ್ಬೋದು. ಚಿಕ್ಕ ಮಕ್ಕಳು ಟ್ರೈ ಮಾಡ್ಬೋದು, ಬ್ಯಾಚುಲರ್ಸು, ಎನಿಬಡಿ ಕ್ಯಾನ್ ಕುಕ್ ಫ್ರೈಡ್ ರೈಸ್. ಆ್ಯಂಡ್ ಫ್ರೈಡ್ ರೈಸ್ ಅನ್ನೋದು ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾರು ಫೇವ್ರೇಟ್ ಅಲ್ಲ ಹೇಳಿ ಫ್ರೈಡ್ ರೈಸು. ಆ್ಯಂಡ್ ನಾನು ಮಾಡ್ತಾ ಇರೋದು ಇವತ್ತು ಎಗ್ ಫ್ರೈಡ್ ರೈಸು. ನೀವು ಎಗ್ ಬದಲು ಪನ್ನೀರ್ ಹಾಕಿದ್ರೆ ಪನ್ನೀರ್ ಫ್ರೈಡ್ ರೈಸ್ ಆಗೋಗುತ್ತೆ. ಸೊ ಒಂದೇ ಒಂದು ಇಂಗ್ರೀಡಿಯೆಂಟಿಂದ ಸೊ ಐದರ್ ನಾನ್ ವೆಜ್ ಆಗುತ್ತೆ, ಇಲ್ಲ ಅಂದರೆ ವೆಜಿಟೇರಿಯನ್ ಆಗುತ್ತೆ. ಸೊ ಬಟ್ ನಾನು ಇವತ್ತು ಮಾಡ್ತಾ ಇರೋದು ಎಗ್ ಫ್ರೈಡ್ ರೈಸ್. ಎಲ್ಲರೂ ಅಂದ್ಕೊತಾರೆ ಫ್ರೈಡ್ ರೈಸ್ ಮಾಡೋದು ತುಂಬ ಈಸಿ ಅಂತ. ಎಸ್, ಅಫ್ಕೋರ್ಸ್ ಇಟ್ ಈಸ್ ಈಸಿ. ನೀವು ಸುಮ್ಮನೆ ಒಂದು ರೈಸ್ ಹಾಕಿ ಒಂದು ಮಸಾಲ ಹಾಕಿ ತಿನ್ನೋಕ್ಕೆ ವೆರಿ ಈಸಿ. ಬಟ್ ಪರ್ಫೆಕ್ಟಾಗಿ ಒಂದು ಫ್ರೈಡ್ ರೈಸ್ ಮಾಡೋದು ಸ್ವಲ್ಪ ಕಷ್ಟ. ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಮಾಡ್ಬೋದು. ನಮ್ಮ ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನಾನು ತೋರಿಸ್ತೀನಿ, ಬನ್ನಿ. ಮೇನ್ ಇಂಗ್ರೀಡಿಯೆಂಟ್ 3 ಎಗ್ ತೊಗೊಂಡಿದ್ದೀನಿ. ಅದಾದಮೇಲೆ ಬ್ರಾಕ್ಲೀಸ್ ತೊಗೊಂಡಿದ್ದೀನಿ, ಯಾಕಂದರೆ ಬ್ರಾಕ್ಲೀಸ್ ಐ ಪ್ರೋಟೀನು ತುಂಬ ಒಳ್ಳೆಯದು. ನಾನು ಯಾವಾಗೂ ನನ್ನ ಫ್ರೈಡ್ ರೈಸಲ್ಲಿ ಬ್ರಾಕ್ಲೀಸ್ ಆ್ಯಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಪ್ರಿಂಗ್ ಆನಿಯನ್ದು ಲೀಫ್ ನೋಡಿ. ಸ್ಪ್ರಿಂಗ್ ಆನಿಯನ್ ಲೀಫ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ರೈಡ್ ರೈಸಲ್ಲಿ. ಆ್ಯಂಡ್ ಅದಾದಮೇಲೆ ಬೀನ್ಸ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಫೈನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡದು ಕಟ್ ಮಾಡಿಕೊಂಡ್ರೆ ಬಾಯಿಗೆ ಸಿಗುತ್ತೆ. ಸೊ ಆದಷ್ಟು ತಿನ್ ಸ್ಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಕ್ಯಾರೆಟ್ ಕೂಡ ವೆರಿ ಸ್ಮಾಲ್ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ದೊಡ್ಡ ಪೀಸ್ ಹಾಕಿದ್ರೆ ನಿಮಗೆ ಟೇಸ್ಟ್ ಬರಲ್ಲ. ಇದು ನಿಮ್ಮ ಸ್ಪ್ರಿಂಗ್ ಆನಿಯನ್ ಬಾಟಮಲ್ಲಿ ಬರುತ್ತೆ. ಆನಿಯನ್ ಹಾಕಲ್ಲ ನಾನು, ಆನಿಯನ್ ಬದಲು ಇದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಒಂದು 4 ಗಾರ್ಲಿಕ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಗಾರ್ಲಿಕ್ಕು, ಬ್ಲ್ಯಾಕ್ ವೆನಿಗರ್. ನಾವು ವೈಟ್ ವೆನಿಗರ್ ಕೂಡ ಯೂಸ್ ಮಾಡ್ಬೋದು, ಆದರೆ ಇವತ್ತು ನಾನು ಬ್ಲ್ಯಾಕ್ ವೆನಿಗರ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬೇಕಾಗಿರೋದು ಲೈಟ್ ಸೋಯಾ ಸಾಸ್. ತುಂಬ ಜನ ಡಾರ್ಕ್ ಸೋಯಾ ಸಾಸ್ ಯೂಸ್ ಮಾಡ್ತಾರೆ, ಬಟ್ ಬೇಡ, ಲೈಟ್ ಸೋಯಾ ಸಾಸ್ ಯೂಸ್ ಮಾಡಿ, ತುಂಬ ಟೇಸ್ಟ್ ಬರುತ್ತೆ. ಇದಾದಮೇಲೆ ನಮಗೆ ಬೇಕಾಗಿರೋದು ವೈಟ್ ಪೆಪ್ಪರು. ಬ್ಲ್ಯಾಕ್ ಪೆಪ್ಪರ್ ಕೂಡ ಹಾಕ್ಬೋದು, ಬಟ್ ನಾನಿವತ್ತು ವೈಟ್ ಪೆಪ್ಪರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಾಲ್ಟ್ ಫಾರ್ ಟೇಸ್ಟ್. ಇದೆಲ್ಲ ಆದಮೇಲೆ ಆಯಿಲು. ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಬಂದು ವೈಟ್ ರೈಸ್. ಸೊ ಇಲ್ಲಿ ಒಂದು ಸ್ಮಾಲ್ ಟೆಕ್ನಿಕ್ ಇದೆ. ನಾನು ರೈಸ್ನ 50% ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಜೀರಾ ರೈಸ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದನ್ನು ಹಿಂದಿನ ದಿವಸ ರಾತ್ರಿ ಮಾಡಿರೋದು. ವೈಟ್ ರೈಸು ಓವರ್ ನೈಟ್ ಫರ್ಮೆಂಟ್ ಆಗಿರುತ್ತೆ. ಆ್ಯಂಡ್ ಫ್ರೈಡ್ ರೈಸ್ ಮಾಡಿದಾಗ ಒಳ್ಳೆ ಟೇಸ್ಟು. ಸೊ ನೀವು ಇಮಿಡಿಯೇಟಾಗಿ ಏನಾದರೂ ರೈಸ್ ಬಾಯ್ಲ್ ಮಾಡಿ ಫ್ರೈಡ್ ರೈಸ್ ಮಾಡಿದ್ರೆ ಎಲ್ಲ ಮುದ್ದೆ ಆಗೋಗುತ್ತೆ. ಸೊ ಬನ್ನಿ, ಎಲ್ಲ ಇಂಗ್ರೀಡಿಯೆಂಟು ನಿಮಗೆ ತೋರಿಸ್ದೆ. ಸೊ ಕ್ವಿಕ್ಕಾಗಿ ಎಗ್ ಫ್ರೈಡ್ ರೈಸ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಓಕ್ ತೊಗೊಂಡಿದ್ದೀನಿ, ಚೈನೀಸ್ ಓಕು. ನನಗಿದ್ರಲ್ಲಿ ಅಡುಗೆ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು ತುಂಬ ವರ್ಷಗಳಿಂದ. ಸೊ ಇದನ್ನು ಬೈ ಮಾಡಿದೆ. ಇದನ್ನು ಚೈನೀಸ್ ಕುಕ್ಕಿಂಗ್ ಮಾಡುವಾಗ ಮಾತ್ರ ಯೂಸ್ ಮಾಡ್ತೀನಿ. ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ನಾನು ರೈಸು ಮತ್ತು ಈ ಮಂಚೂರಿಯನ್ನು ಅಥವಾ ಚಿಕನ್ ಫ್ರೈ ಏನಾದರೂ ಮಾಡಬೇಕು ಅಂದರೆ ತುಂಬ ಈಸಿ ಇದ್ರಲ್ಲಿ ಮಾಡೋಕ್ಕೆ. ಸೊ ಅದಕ್ಕೆ ಓಕ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಇವತ್ತು ಇದರಲ್ಲೇ ನಾನು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಿಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ, ಯಾಕೆಂದರೆ ತುಂಬ ಮೆಸೇಜಸಲ್ಲಿ ಹೇಳಿದ್ರಿ ಫಿಟ್ನೆಸ್ ಬಗ್ಗೆ ಏನಾದರೂ ಹೇಳಿ ಸರ್, ಏನಾದರೂ ಟಿಪ್ಸ್ ಕೊಡಿ ಅಂತ. ಸೊ ಇವತ್ತು ನಿಮಗೆ ಒಂದು ಸ್ಪೆಷಲ್ ವೆಯ್ಟ್ ಲಾಸ್ ಟಿಪ್ ಕೊಡ್ತಾ ಇದ್ದೀನಿ. ಸೊ ನಾನೇನು ಮಾಡ್ತೀನಿ ಅಂದರೆ, ಮಾರ್ನಿಂಗ್ ಎದ್ದಿದ ತಕ್ಷಣ ಜಿಂಜರ್ ವಾಟರ್ ಕುಡಿತೀನಿ. ನಂಗೆ ಅದು ತುಂಬಾ ಹೆಲ್ಪ್ ಆಗ್ತಾ ಇದೆ. ಆ್ಯಂಡ್ ನಾನು ಫಸ್ಟ್ ಮೀಲ್ ತಿನ್ನೋದೇ 1 ಗಂಟೆಗೆ. ಅಲ್ಲಿ ತನಕ ನಾನು ಏನೂ ತಿನ್ನಲ್ಲ. ಅರ್ಲಿ ಮಾರ್ನಿಂಗ್ ವರ್ಕೌಟ್ ಮಾಡ್ತೀನಿ. ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲೇ 1 o'clock ಆಗುತ್ತೆ. ಸೊ ಮೈ ಫಸ್ಟ್ ಮೀಲ್ ಈಸ್ ಅಟ್ 1 o'clock. 2ನೇ ಮೀಲು ಅರೌಂಡ್ 5 o'clock ತಿಂತೀನಿ. ಆ್ಯಂಡ್ ನೈಟ್
9 o'clockಗೆ ಲಾಸ್ಟ್ ಮೀಲ್ ಅಷ್ಟೇ. ರಾತ್ರಿ 9 ಗಂಟೆಗೆ ತಿಂದರೆ ನೆಕ್ಸ್ಟ್ ಡೇ 1 o'clock ತನಕ ನಾನು ಏನೂ ತಿನ್ನಲ್ಲ. ಆಲ್ಮೋಸ್ಟ್ 15 to 16 hours ಫಾಸ್ಟಿಂಗ್ ಆಗುತ್ತೆ. ಅದು ನನಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಆ್ಯಂಡ್ ಇದನ್ನು ನಾನು ತುಂಬ ಜನ ಕ್ಲೈಂಟ್ಸ್ ಕೂಡ ಸಜೆಸ್ಟ್ ಮಾಡಿದ್ದೀನಿ. ನೀವು ಇದನ್ನು ಟ್ರೈ ಮಾಡ್ಬೋದು. ಇಫ್ ಯು ಆರ್ ವರ್ಕಿಂಗ್ ಔಟ್, ಎಂಟಿ ಸ್ಟಮಕಲ್ಲಿ ವರ್ಕೌಟ್ ಮಾಡಿ, ಡೆಫಿನೆಟ್ಲಿ ವೆಯ್ಟ್ ಲೂಸ್ ಆಗೇ ಆಗುತ್ತೆ. ಓಕೆ, ನಮ್ಮ ಕುಕ್ಕಿಂಗ್ ಕಂಟಿನ್ಯೂ ಮಾಡೋಣ. ಸೊ ನಾನು ಹೋಪ್ ಬಗ್ಗೆ ಹೇಳ್ತಾ ಇದ್ದೆ, ಇದನ್ನು ಆನ್ ಮಾಡೋಣ. ಫುಲ್ ಎಕ್ಸೈಟೆಡ್ ಇದ್ದೀನಿ ಇವತ್ತು ಇದರಲ್ಲಿ ಕುಕ್ ಮಾಡೋದಕ್ಕೆ. ವಾವ್, ಇದರಲ್ಲಿ ಅಡುಗೆ ಮಾಡೋಕ್ಕೆ ನನಗೆ ಖುಷಿ ಆಗುತ್ತೆ. ಓಕೆ, ಆನ್ ಮಾಡಿಕೊಂಡೆ. ಓಕಲ್ಲಿ ಅಡುಗೆ ಮಾಡೋದು ನಂಗೆ ಪ್ರಾಕ್ಟೀಸ್ ಇಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಮುಂಚೆ ಆ ಫುಡ್ ಫ್ಯಾಕ್ಟ್ರಿ ವಿಡಿಯೋದಲ್ಲಿ ಮಾಡಿದ್ದೆ. ಅವತ್ತು ಸಖತ್ ಎಕ್ಸೈಟೆಡ್ ಆಗಿದ್ದೆ ಅದು ಓಕೆಲ್ಲ ಯೂಸ್ ಮಾಡೋಕ್ಕೆ. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ರೆಡಿನಾ? ಬನ್ನಿ. ಫಸ್ಟು ಏನು ಮಾಡಬೇಕು, ಲೈಟಾಗಿ ಆಯಿಲ್ ಹಾಕ್ಕೊಳ್ಳಿ. ನೀವು ಬಟರ್ ಕೂಡ ಯೂಸ್ ಮಾಡ್ಬೋದು. ಆಯಿಲ್ ಹಾಕ್ಕೊಂಡೆ ನಾವೇನು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿದ್ವೋ ಅದು ಕಂಪ್ಲೀಟಾಗಿ ಹಾಕೊತೀನಿ. ವಾವ್, ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದ ತಕ್ಷಣ ನಾನು ಕ್ಯಾರೆಟ್ ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಹಾಕಿದೆ. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ, ತುಂಬ ಬೆಂದೋಗ್ಬಿಡುತ್ತೆ. ಆ್ಯಂಡ್ ಬೀನ್ಸ್ ಕೂಡ ಹಾಕ್ಕೊಂಡೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ವೆಜಿಟೇಬಲ್ನ ತುಂಬ ಫ್ರೈ ಮಾಡಬೇಡಿ, ತುಂಬ ಮೆತ್ತಗೆ ಹಾಕ್ಬಿಡುತ್ತೆ. ಒಂದು 50% ಫ್ರೈ ಮಾಡಿದ್ರೆ ಕ್ರಂಚಿ ಆಗಿರುತ್ತೆ ಬಾಯಲ್ಲಿ. ಸೊ ನಮ್ಮ ವೆಜಿಟೇಬಲ್ ಇವಾಗ ಫ್ರೈ ಆಗಿದೆ. ಇದಕ್ಕೇನು ಮಾಡ್ತೀನಿ, ಡೈರೆಕ್ಟಾಗಿ ಎಗ್ ಹಾಕ್ತಾ ಇದ್ದೀನಿ. ಎಗ್ ಹಾಕ್ಕೊಂಡೆ, 2 ಎಗ್ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಇದನ್ನು ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಎಗ್ಗನ್ನು. ಇದನ್ನು ರೈಸ್ ಜೊತೆನೇ ಮಿಕ್ಸ್ ಮಾಡಬೇಕು. ಸೊ ನಾವು 1 ಕಪ್ ರೈಸ್ ಹಾಕ್ಕೊತಾ ಇದ್ದೀನಿ. ಓಕೆ, ರೈಸ್ ಹಾಕ್ಕೊಂಡೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೋಡಿ, ಈ ಥರ ಚೆನ್ನಾಗಿ ಎಗ್ಗು ಮಿಕ್ಸ್ ಆಗಬೇಕು. ಅದಕ್ಕೆ ಬ್ರಾಕ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಏನು ಮಾಡೋಣ, ನಾವು ಪೆಪ್ಪರ್ ಹಾಕ್ಕೊಳ್ಳೋಣ. ಪೆಪ್ಪರ್ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ದೆನ್ ನಾವೇನು ಸಾಸ್ ಇಟ್ಕೊಂಡಿದ್ವೋ, ಫಸ್ಟು ಬ್ಲ್ಯಾಕ್ ವೆನಿಗರ್ ಆ್ಯಂಡ್ ನಮ್ಮ ಲೈಟ್ ಸೋಯಾ ಸಾಸ್ ಎರಡನ್ನೂ ಹಾಕ್ತಾಯಿದ್ದೀನಿ. ಎರಡನ್ನೂ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇನು ಮಾಡೋಣ, ನಾವೇನು ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಕಂಪ್ಲೀಟಾಗಿ ಹಾಕ್ತಾಯಿದ್ದೀನಿ. ವಾವ್, ಒಂದು ಒಳ್ಳೆ ಪ್ಲೇಟಿಂಗ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್. ಆ್ಯಂಡ್ ಪ್ಲೇಟಿಂಗ್ ಆದಮೇಲೆ ನಮ್ಮ ಎಗ್ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಏನೂ ಇಲ್ಲ, ಎಗ್ ಬದಲು ಪನ್ನೀರ್ ಹಾಕಿದ್ರೆ ಪನ್ನೀರ್ ಫ್ರೈಡ್ ರೈಸ್ ಆಗೋಗುತ್ತೆ. ಅಥವಾ ಎಗ್ ಬದಲು ಚಿಕನ್ ಹಾಕ್ಬೋದು, ಇಲ್ಲ ಪ್ರಾನ್ಸ್ ಹಾಕ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ. ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಓಹೋ, ವಾವ್. ಆ್ಯಕ್ಚುಲಿ ಓಕಲ್ ಮಾಡಿದ್ದಕ್ಕೆ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ರೆಸ್ಟೋರೆಂಟಲ್ಲಿ ಏನು ಮಾಡ್ತಾರೋ ಅದೇ ಥರ ಇದೆ. ಆ್ಯಂಡ್ ರೆಸ್ಟೋರೆಂಟಲ್ಲಿ ಅವರು ಫಿಶ್ ಆಯಿಲ್ ಯೂಸ್ ಮಾಡ್ತಾರೆ ಆ್ಯಂಡ್ ದ ಲಾಟ್ ಆಫ್ ಟೆಕ್ನಿಕ್ಸ್. ನಾನು ಆಲ್ಮೋಸ್ಟ್ ರೆಸ್ಟೋರೆಂಟ್ಗೆಲ್ಲ ಹೋದಾಗ
ಯೋಚನೆ ಮಾಡ್ತಾ ಇರ್ತೀನಿ ಇವು ಫ್ರೈಡ್ ರೈಸ್ ಯಾಕೆ ಇಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನು ತುಂಬ ದಿವಸದಿಂದ ಟ್ರೈ ಮಾಡಿ ಈ ರೆಸಿಪಿನ ಕಂಡುಹಿಡಿದಿದ್ದೀನಿ. ಆ್ಯಂಡ್ ಇದು ನಿಮ್ಮ ವೈಟ್ ರೈಸ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗುತ್ತೆ. ಕುಕ್ಕರಲ್ಲಿ ರೈಸ್ ಮಾಡಿ ಅದನ್ನು ಫ್ರೈಡ್ ರೈಸ್ ಮಾಡ್ಕೊತೀವಿ, ಓವರ್ ಕುಕ್ ಆಗಿರುತ್ತೆ. ಆ್ಯಂಡ್ ಬಾಣಲಿಗೆ ಹಾಕಿದ ತಕ್ಷಣ ಇನ್ನೂ ಜಾಸ್ತಿ ಕುಕ್ ಆಗಿ ಮುದ್ದೆ ಆಗಿಬಿಡುತ್ತೆ. ಆಲ್ಮೋಸ್ಟ್ ರೆಸ್ಟೋರೆಂಟ್ ಸ್ಟೈಲ್ ಫ್ರೈಡ್ ರೈಸ್ ಥರನೇ ಇದೆ. ಯಾರು ಬೇಕಾದ್ರೂ ಮಾಡ್ಕೋಬೋದು, ಕ್ವಿಕ್ಕಾಗಿ ಮಾಡ್ಕೋಬೋದು. ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ಪ್ರೀತಿ ಕೊಡ್ತಾಯಿರಿ. ಮತ್ತೆ ಬರ್ತೀನಿ ಇನ್ನೊಂದು ಎಕ್ಸೈಟಿಂಗ್ ರೆಸಿಪಿ ತೊಗೊಂಡು. ಅಲ್ಲಿ ತನಕ ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಮ್ಯೂಟೆಂಟ್ ಶೆಫ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ನಮ್ಮ ನ್ಯೂ ಮೆಂಬರ್ ಆಫ್ ದ ಫ್ಯಾಮಿಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಹಾಂ ಸಕ್ಕತ್ತಾಗಿದೆ. ನೋಡ್ತಾ ಇದೆ ನನ್ನ ಫ್ರೈಡ್ ರೈಸ್ನ. ಇಲ್ಲಿ ಬೇಕಾ ಬೇಡಪ್ಪ, ಫ್ರೈಡ್ ರೈಸ್ ಇದು ತಿನ್ನೋಂಗಿಲ್ಲ, ನೀನು ತುಂಬ ಚಿಕ್ಕವನು. ಹಾಂ ದೊಡ್ಡವನಾದ್ಮೇಲೆ ಕೊಡ್ತೀನಿ ಆಯಿತಾ. ಸಕ್ಕತ್ತಾಗಿದೆ.